ಜೈಲು ಸೇರಿದ ಬಳಿಕ ಮಾನಸಿಕವಾಗಿ ಕುಗ್ಗಿದ್ದಾರೆ ನಟ ದರ್ಶನ್. 2 ತಿಂಗಳಲ್ಲಿ 10 ಕೆಜಿ ತೂಕ ಕಡಿಮೆಯಾಗಿದ್ದಾರಂತೆ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ಅನ್ನವನ್ನು ಕೂಡ ಸೇವಿಸ್ತಾ ಇಲ್ಲ ಆರೋಪಿ ದರ್ಶನ್. ಫಿಟ್ನೆಸ್ ಕಾಪಾಡೋ ನಿಟ್ಟಿನಲ್ಲಿ ಅನ್ನ ಸೇವಿಸ್ತಿಲ್ಲ. ಹೀಗಾಗಿ 2 ತಿಂಗಳಲ್ಲಿ 10 ಕೆಜಿ ಕಡಿಮೆ ಆಗಿದ್ದಾರಂತೆ. ರೈಸ್ ಅನ್ನ ಸೇವಿಸ್ತಾ ಇಲ್ಲ ಅವರು. ಜೈಲಲ್ಲಿ ಕೊಡುವ ಮುದ್ದೆ ಚಪಾತಿ ಮಾತ್ರ ಸೇವಿಸುತ್ತಿದ್ದಾರೆ ನಟ ದರ್ಶನ್. ಅಲ್ಲೂ ಕೂಡ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ದೇಹದ ಸ್ಥಿತಿ ಆರೋಗ್ಯದ ಕುರಿತು ವೈದ್ಯರಿಂದ ಪರಿಶೀಲನೆ ಕೂಡ ಮಾಡಿದ್ದಾರೆ. ಜೈಲಿಗೆ ಬರೋಕ್ಕೂ ಮುನ್ನ 107 ಕೆಜಿ ಇದ್ರಂತೆ ಆರೋಪಿ ದರ್ಶನ್. ಈಗ 10 ಕೆಜಿಗೂ ಹೆಚ್ಚು ತೂಕವನ್ನ ಕಳೆದುಕೊಂಡಿದ್ದಾರಂತೆ ದರ್ಶನ್. ಹೌದು, ಒಂದಷ್ಟು ಫುಡ್ ಹ್ಯಾಬಿಟ್ಸ್ ಏನಿತ್ತು ಅವರು ತಿಂತಾ ಇದ್ದಿದ್ದ ರೀತಿ ಆಗಿರ್ಬೋದು, ಅದೆಲ್ಲವೂ ಕೂಡ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಜೈಲು ಊಟಕ್ಕೂ ಮನೆ ಊಟಕ್ಕೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಆದಷ್ಟು ಸ್ಪೈಸಸ್ ಕಮ್ಮಿ ಇರುತ್ತೆ, ಉಪ್ಪು ಖಾರ ಎಲ್ಲವೂ ಕೂಡ ಕಮ್ಮಿ ಇರುತ್ತೆ ಈ ಊಟದಲ್ಲಿ. ಹೀಗಾಗಿ 10 ಕೆಜಿ ಕಮ್ಮಿ ಆಗಿದ್ದಾರಂತೆ. 107 ಕೆಜಿಯಲ್ಲಿ 107 ಕೆಜಿಯಲ್ಲಿ ಈಗ 10 ಕೆಜಿ ಕಮ್ಮಿ ಆಗಿದ್ದಾರೆ. ಅಂದ್ರೆ ಈಗ ಟೋಟಲ್ ಅವ್ರ ವೆಯ್ಟ್ 97 ಆಗಿರುತ್ತೆ. 97 ಕೆಜಿ ಇರ್ತಾರೆ ಈಗ. ಇನ್ನು ದರ್ಶನ್ ಬಳ್ಳಾರಿಯಿಂದ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರಾ? ದರ್ಶನ್ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೆಲ ಟೆಕ್ನಿಕಲ್ ಸಮಸ್ಯೆ ಇದೆ. ಬೆಂಗಳೂರಿಗೆ ಶಿಫ್ಟ್ ಆಗೋದಕ್ಕೆ ಮೇಜರ್ ಸಮಸ್ಯೆ ಇದೆ. ಹೃದಯ ಕಿಡ್ನಿ ಸಂಬಂಧಪಟ್ಟಂತೆ ಗಂಭೀರ ಸಮಸ್ಯೆ ಇದ್ದರಷ್ಟೇ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ. ಅದ್ರದ್ದೊಂದು ರೀಸನ್ ಇರುತ್ತೆ. ಮೇಜರ್ ಶಿಫ್ಟ್ಗೆ ಒಂದು ಸಮಸ್ಯೆ ಏನಾದರೂ ಇರುತ್ತೆ. ಮೇಜರ್ ಆಗಿರಿದ್ರೆ ಮಾತ್ರ ಶಿಫ್ಟ್ ಮಾಡೋದು. ಹೃದಯ ಕಿಡ್ನಿ ಸಂಬಂಧ ಗಂಭೀರ ಸಮಸ್ಯೆ ಇದ್ರಷ್ಟೇ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಿದ್ದಾಗ ಮಾತ್ರ ಕೈದಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ದರ್ಶನ್ಗೆ ಸ್ಪೈನಲ್ ಕಾರ್ಡ್ ಎಡಗೈ ಮೂಳೆ ನೋವು ಇದೆ. ಇದು ಜೈಲ್ನ ರೂಲ್ಸ್ ಪ್ರಕಾರ ದರ್ಶನ್ಗೆ ಮೇಜರ್ ಸಮಸ್ಯೆ ಅಲ್ಲ. ಅವರು ಕೈಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ, ಆದ್ರೆ ಅದೇನ್ ಮೇಜರ್ ಸಮಸ್ಯೆ ಅಲ್ಲ ಅಂತ ಜೈಲಿನ ರೂಲ್ಸ್ ಹೇಳ್ತಾ ಇದೆ. ಈ ಹಾರ್ಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆ ಇದ್ದಿದ್ರೆ ತಕ್ಷಣ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಶಿಫ್ಟ್ ಮಾಡ್ತಾ ಇದ್ರು, ಅಥವಾ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟೇ ಮಾಡ್ತಾ ಇರಲಿಲ್ಲ. ಬಟ್ ಅವ್ರಿಗಿರೋ ಪ್ರಾಬ್ಲಮ್ಮು ಸ್ಪೈನಲ್ ಕಾರ್ಡು ಮತ್ತು ಎಡಗೈ ಮೂಳೆ ನೋವಿದೆಯಂತೆ. ಆದ್ರೆ ಜೈಲಿನ ರೂಲ್ಸ್ ಪ್ರಕಾರ ಅದನ್ನ ಮೇಜರ್ ಏನಲ್ಲ. ಮುಂದಿನ ವಾರವೇ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಬೇಲ್ಗೆ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಜಾಮೀನ್ಗೆ ಅರ್ಜಿ ಹಾಕಲು ಅವಕಾಶ ಇರುವುದರಿಂದ ಶಿಫ್ಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋದು ಡೌಟು. ದರ್ಶನ್ಗೆ ಚಿಕಿತ್ಸೆ ನೀಡೋದಕ್ಕೆ ಜೈಲ್ನಲ್ಲೇ ನುರಿತ ವೈದ್ಯರಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ ಇದ್ರೆ ಜೈಲ್ನಲ್ಲೇ ಖಾಸಗಿ ವೈದ್ಯರು ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಆ ಥರ ಸಮಸ್ಯೆ ಬಂದ್ರೆ ಬಳ್ಳಾರಿಯಲ್ಲೂ ಕೂಡ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಗಂಭೀರ ಸಮಸ್ಯೆಗೆ ಬಳ್ಳಾರಿಯಲ್ಲಿ ಚಿಕಿತ್ಸೆ ಕೊಡಲು ಆಗದಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಬೆಂಗಳೂರಿಗೆ ಕೈದಿಯನ್ನು ಶಿಫ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಬಳ್ಳಾರಿ ಕೂಡ ಈಗ ವೆಲ್ ಎಸ್ಟಾಬ್ಲಿಷ್ ಆಗಿದೆ, ಡೆವಲಪ್ ಆಗಿದೆ. ಅಲ್ಲೂ ಕೂಡ ನುರಿತ ತಜ್ಞರು ವೈದ್ಯರೆಲ್ಲರೂ ಕೂಡ ಇರುವಂತ ಸಂದರ್ಭದಲ್ಲಿ ಬೆಂಗಳೂರೇ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಅಲ್ಲೇ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಂತ ಈಗಾಗಲೇ ಜೈಲಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.